Hello kids, let's look at the question, and the question says sarcomere is the functional unit of contraction in a muscle fiber. Identify the portion of myofibril that constitute a sarcomere. Options are A. The portion of myofibril between two successive Z line. B. The portion of myofibril between two successive I band. C. The portion of myofibril between two successive L band. D. The portion of myofibril between two successive M line. ಈ ಕ್ವಶನ್ ಅಲ್ಲಿ ಕೇಳ್ತಾ ಇರುವಂಥದ್ದು ಸಾರ್ಕೋಮಿಯರ್ ಅನ್ನುವಂಥದ್ದು ಮಸಲ್ ಫೈಬರ್ ಅಲ್ಲಿ ಕಾಂಟ್ರಾಕ್ಷನ್ ಆಗುವಂಥ ಪಾರ್ಟು. ಮಯೋಫೈಬ್ರಿಲ್ ಅಲ್ಲಿ ಯಾವ ಪೋರ್ಷನಿಗೆ ಸಾರ್ಕೋಮಿಯರ್ ಅಂತ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ. ಸಾರ್ಕೋಮಿಯರ್ ಅಂತಂದರೆ ಕಾಂಟ್ರಾಕ್ಷನ್ ಆಗುವಂಥದ್ದು, ಆದರೆ ಮಯೋಫೈಬ್ರಿಲ್ ಅಲ್ಲಿ ಯಾವ ಪಾರ್ಟನ್ನು ನಾವು ಸಾರ್ಕೋಮಿಯರ್ ಅಂತ ಕರಿತೀವಿ ಅಂತ ಕೇಳ್ತಿದ್ದಾರೆ. ಸೊ ಲೆಟ್ಸ್ ಲುಕ್ ಎಟ್ ವಾಟ್ ಈಸ್ ಸಾರ್ಕೋಮಿಯರ್. ಸಾರ್ಕೋಮಿಯರ್ ಅನ್ನುವಂಥದ್ದು ಇಟ್ ಈಸ್ ಮೇಡಪ್ ಆಫ್ ದ ಮಸಲ್ ಪ್ರೋಟೀನ್. ಮಸಲ್ ಪ್ರೋಟೀನ್ನ ಒಂದು ಪೋರ್ಷನ್ ಆಗುತ್ತೆ. ದ ಮಸಲ್ ಫೈಬರ್ ಇಟ್ ಕಂಟೈನ್ಸ್ ಮೇನ್ಲಿ ಟೂ ಕೈಂಡ್ಸ್ ಆಫ್ ಪ್ರೋಟೀನ್, ಆಕ್ಟಿನ್ ಮತ್ತು ಮಯೋಸಿನ್ ಅಂತ ಹೇಳ್ತೀವಿ. ಸೊ ಇಫ್ ವಿ ಕನ್ಸಿಡರ್ ದಿಸ್ ಈಸ್ ದ ಮಯೋಸಿನ್ ಮಾಲಿಕ್ಯೂಲ್, ಈ ರೀತಿಯಾಗಿ ಮಯೋಸಿನ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿದರೆ ಅದರ ನಡುವೆ ಇಂಟಿಗ್ರೇಟ್ ಆಗಿ ಆಕ್ಟಿನ್ ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಆಕ್ಟಿನ್ ಮಾಲಿಕ್ಯೂಲ್ ಲೈಕ್ ದಿಸ್ ಇನ್ ಬಿಟ್ವೀನ್ ದ ಮಯೋಸಿನ್. ಈ ರೀತಿಯಾಗಿ ಬರುತ್ತೆ. So here this actin it is attached to a line which is called as Z line. ಇದಕ್ಕೆ ನಾವು Z line ಅಂತ ಹೇಳ್ತೀವಿ. This is called as Z line. Here also, here as well. This is called as Z line. So this whole portion, red line ಎಲ್ಲಿವರೆಗೆ ಇದೆಯಲ್ವಾ ಅದಷ್ಟು portion ನಾವು A band ಅಂತ ಹೇಳ್ತೀವಿ. The portion where the total red, that is nothing but the myosin. ಮಯೋಸಿನ್ನ ಟೋಟಲ್ ಪೋರ್ಷನ್ ಅದು, ಅದಕ್ಕೆ ನಾವು ಎ ಬ್ಯಾಂಡ್ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಆಸ್ ಎ ಬ್ಯಾಂಡ್. ಆ್ಯಂಡ್ ದಿಸ್ ಪೋರ್ಷನ್ ವ್ಯಾರ್ ದರ್ ಈಸ್ ನೋ ಆಕ್ಟಿನ್ ದಟ್ ಈಸ್ ಕಾಲ್ಡ್ ಆಸ್ ಎಚ್ ಬ್ಯಾಂಡ್. ಇದನ್ನ ನಾವು ಎಚ್ ಬ್ಯಾಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಪೋರ್ಷನ್ ದಿಸ್ ಇಸ್ ಕಾಲ್ಡ್ ಆಸ್ ಐ ಬ್ಯಾಂಡ್. ಇಲ್ಲಿ ಎರಡು ಝೆಡ್ ಲೈನಿನ ನಡುವಿನ ರೀಜನ್ನು, ದ ರೀಜನ್ ಬಿಟ್ವೀನ್ ದ ಟೂ ಝೆಡ್ ಲೈನ್ ದಟ್ ಈಸ್ ಕಾಲ್ಡ್ ಆಸ್ ಅ ಸಾರ್ಕೋಮಿಯರ್. ಎರಡು ಝೆಡ್ ಲೈನಿನ ನಡುವಿನ ಪೋರ್ಷನನ್ನು ಸಾರ್ಕೋಮಿಯರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಕ್ಟಿನ್ ಆ್ಯಂಡ್ ದಿಸ್ ಇಸ್ ಮಯೋಸಿನ್. ದಿಸ್ ಪೋರ್ಷನ್ ಇಸ್ ಮಯೋಸಿನ್. ಸೊ ಸಾರ್ಕೋಮಿಯರ್ ಅಂತಂದರೆ ಎರಡು ಝೆಡ್ ಲೈನಿನ ನಡುವಿನ ಪೋರ್ಷನ್ನು. ದ ಪೋರ್ಷನ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಝೆಡ್ ಲೈನ್ ಇಸ್ ಕಾಲ್ಡ್ ಆಸ್ ಸಾರ್ಕೋಮಿಯರ್. ಹಾಗಾಗಿ ಈ ಕ್ವಶನಿಗೆ ಆಪ್ಷನ್ ಎ, ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಝೆಡ್ ಲೈನ್ ಬಿಕಮ್ಸ್ ದ ರೈಟ್ ಆನ್ಸರ್. ಬಿ ಆಪ್ಷನಲ್ಲಿ ಕೊಟ್ಟಿರುವಂಥದ್ದು ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಐ ಬ್ಯಾಂಡ್ ಅಂತ. ಎರಡು ಐ ಬ್ಯಾಂಡಿನ ನಡುವಿನ ರೀಜನ್ನ ನಾವು ಸಾರ್ಕೋಮಿಯರ್ ಅಂತ ಹೇಳೋದಿಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಸಿ ಆಪ್ಷನ್ ಅಲ್ಲಿ ಕೊಟ್ಟಿರುವಂಥದ್ದು ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಎಲ್ ಬ್ಯಾಂಡ್ ಅಂತ. ಎಲ್ ಬ್ಯಾಂಡ್ ಅನ್ನುವಂಥದ್ದು ಇಲ್ಲಿ ಇಲ್ಲ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಡಿ ಆಪ್ಷನ್ ಅಲ್ಲಿ ಇರುವಂಥದ್ದು ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಎಮ್ ಲೈನ್ ಅಂತ. ಎರಡು ಎಮ್ ಲೈನ್ ನಡುವಿನ ರೀಜನ್ನ ನಾವು ಸಾರ್ಕೋಮಿಯರ್ ಅಂತ ಹೇಳೋದಿಲ್ಲ, ಹಾಗಾಗಿ ಡಿ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಸೊ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ, ದ ಪೋರ್ಷನ್ ಆಫ್ ಮಯೋಫೈಬ್ರಿಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಝೆಡ್ ಲೈನ್ is the right answer. Hope you understood. Best of luck.